ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮರ್ಜ್ ಸಾರ್ಟ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 4ನೇ ಪ್ರಾಬ್ಲಮ್ ಅಂದ್ರೆ ಪಾರ್ಟ್ 4. ಉಳಿದಿರುವಂತಹ ಎಲ್ಲಾ ವಿಡಿಯೋಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ. ನೀವು ಅಸೆಸ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ಈಸಿ ಆಗ್ತಾ ಹೋಗುತ್ತೆ. ಸೊ ಈ ಮರ್ಜ್ ಸಾರ್ಟ್ ಏನಾಗಿರುತ್ತೆ, ಅದೊಂದು ಡಿವೈಡ್ ಮತ್ತೆ ಕಾನ್ಕರ್ ಟೆಕ್ನಿಕ್ ಮೇಲೆ ಬೇಸ್ ಆಗಿರುತ್ತೆ. ಸೊ ಫಸ್ಟ್ ಏನ್ ಮಾಡಬೇಕು, ಕೊಟ್ಟಿರುವಂತಹ ಎಲ್ಲಾ ಎಲಿಮೆಂಟ್ ಗಳನ್ನು ಸಪರೇಟ್ ಆಗೋ ರೀತಿಯಲ್ಲಿ ಡಿವೈಡ್ ಮಾಡಬೇಕು. ಆಮೇಲೆ ಕಾಂಪೇರ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಮರ್ಜ್ ಸಾರ್ಟ್ ಅಪ್ಲೈ ಮಾಡಬೇಕು. ಮರ್ಜ್ ಸಾರ್ಟ್ ನ ಅಪ್ಲೈ ಮಾಡಿಬಿಟ್ಟು ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಕೂಡ ಸಾರ್ಟ್ ಮಾಡಬೇಕು. ಸಾರ್ಟ್ ಅಂದ್ರೇನು, ಸಿಂಪಲ್ ಅರೇಂಜ್ಮೆಂಟ್. ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಕೂಡ ಬರೀಬಹುದು ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಾದ್ರೂ ಬರೀಬಹುದು. ಅವ್ರು ಯಾವ ರೀತಿನಾದ್ರೂ ಕೇಳಿ. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕೇಳ್ತಾರೆ. ನಾವೇನ್ ಮಾಡೋಣ, ಈ ಮರ್ಜ್ ಸಾರ್ಟ್ ಪ್ರಾಬ್ಲಮ್ಗೆ ಎರಡನ್ನೂ ಕೂಡ ಅಪ್ಲೈ ಮಾಡೋಣ. ಅಸೆಂಡಿಂಗ್ ಆರ್ಡರ್ ಅಲ್ಲೂ ಕೂಡ ಇದನ್ನ ಅಪ್ಲೈ ಮಾಡಿ ನೋಡೋಣ ಆನ್ಸರ್ ಏನ್ ಬರುತ್ತೆ ಅಂತ. ಮತ್ತೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲೂ ಕೂಡ ಈ ಎಲಿಮೆಂಟ್ ಗಳ ಮೇಲೆ ಮರ್ಜ್ ಸಾರ್ಟ್ ನ ಅಪ್ಲೈ ಮಾಡ್ತಾ ಬರೋಣ. ಸೊ ಫಸ್ಟ್ ಸ್ಟೆಪ್ ಏನು, ನಮ್ದು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡೋಕ್ಕಿಂತ ಮುಂಚೆ ಕೊಟ್ಟಿರುವಂತಹ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಥವಾ ಅರೇನ ನಾವೇನ್ ಮಾಡೋಣ, ನೇಮ್ ಮಾಡ್ತಾ ಹೋಗೋಣ. ಒಂದು ನೇಮ್ ಇರ್ಬೇಕಲ್ವಾ ಅದಕ್ಕೆ. ಸೊ ಎ ಅಂತ ಕೊಡ್ತೀನಿ ನಾನು. ನೀವು ಯಾವ್ದಾದ್ರೂ ಒಂದು ವೇರಿಯೇಬಲ್ ಅಥವಾ ಆಲ್ಫಾಬೆಟ್ ಅನ್ನ ಕೊಡಿ. ನಂಬರ್ಸ್ ಕೊಂಡ್ಬಿಡಿ, ಯಾವ್ದಾದ್ರು ಒಂದು ಆಲ್ಫಾಬೆಟ್ ನ ಕೊಡಿ. ನೆಕ್ಸ್ಟ್ ಇಂಡೆಕ್ಸ್ 0, 1, 2, 3 and 4 ಮತ್ತೆ 5. ಇವಾಗ ಇಂಡೆಕ್ಸಿಂಗ್ ಆಯ್ತಾ. ನೆಕ್ಸ್ಟ್ ಲೆಂತ್ ಆಫ್ ದಿ ಅರೇ. ಇದನ್ನ ಅರೇ ಅಂತ ಅನ್ಕೊಂಡ್ರೆ ಲೆಂತ್ ಆಫ್ ದಿ ಅರೇ, ಅಥವಾ ಇದನ್ನ ನೀವು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಅಂತ ಅನ್ಕೊಂಡ್ರೆ ಏನಂತ ಕರೀಬಹುದು, ನಂಬರ್ ಆಫ್ ಎಲಿಮೆಂಟ್ಸ್. ಎನ್ ಎಷ್ಟಿದೆ, 0 to 5 ಅಂತ ಅಂದ್ರೆ 6. ಸೊ 0 ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ 6 ಎಲಿಮೆಂಟ್. 1, 2, 3, 4, 5, 6. ಸೊ ಟೋಟಲ್ ನಮಗೆ ಲೆಂತ್ n ಈಸ್ ಈಕ್ವಲ್ ಟು ಎಷ್ಟು ಬಂತು, 6 ಬಂತು. ಸೊ ಫಸ್ಟ್ ಸ್ಟೆಪ್ ಏನ್ ಹೇಳಿದೆ ನಾನು, ಡಿವೈಡ್ ಮಾಡಿ. ಪ್ರತಿಯೊಂದು ಎಲಿಮೆಂಟ್ ಸಪರೇಟ್ ಆಗೋ ರೀತಿಯಲ್ಲಿ ಡಿವೈಡ್ ಮಾಡಬೇಕು. ಸೊ ಅದು ಅಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ನೀವು ಸಾರ್ಟ್ ಮಾಡಿ, ಡಿಸೆಂಡಿಂಗ್ ಆರ್ಡರ್ ಅಲ್ಲಾದ್ರೂ ಸಾರ್ಟ್ ಮಾಡಿ. ಫಸ್ಟ್ ಸ್ಟೆಪ್ ಏನು, ಫಸ್ಟ್ ಡಿವೈಡ್ ಮಾಡಿ, ಆಮೇಲೆ ನೋಡೋಣ ಏನ್ ಮಾಡ್ಬೇಕು ಅಂತ. ಸೊ ಎಲ್ಲ ಎಲಿಮೆಂಟ್ ಗಳನ್ನ ಬರ್ಕೊಂತೀನಿ ಫಸ್ಟ್. 12, 11, 13, 5, 6 ಮತ್ತೆ 7. ಸೊ ಹೇಗೆ ಡಿವೈಡ್ ಮಾಡೋದು ಅಂತಂದ್ರೆ, ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ 2 ನಂಬರ್ ಅಥವಾ 4 ನಂಬರ್ ಅನ್ನ ಕೊಟ್ಟಿದ್ದಾರೆ. 4 ಎಲಿಮೆಂಟ್ಸ್, ಅದು ಏನಾಯ್ತು, ಈವನ್ ನಂಬರ್ ಆಯ್ತು. ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ರೆ ಈಸಿಯಾಗಿ ಡಿವೈಡ್ ಮಾಡಬಹುದು. ಅರ್ಧ ಈ ಕಡೆ ಅಂದ್ರೆ 2 ಈ ಕಡೆ, ಅರ್ಧ ಈ ಕಡೆ, 2 ಆ ರೀತಿ ಮಾಡಬಹುದು. ಅದೇ ಏನಾದ್ರೂ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್, ಫಾರ್ ಎಕ್ಸಾಂಪಲ್ 5 ಎಲಿಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಎಲಿಮೆಂಟ್ ಎಕ್ಸ್ಟ್ರಾನ ಲೆಫ್ಟ್ ಹ್ಯಾಂಡ್ ಸೈಡ್ ಬರೀರಿ. ಈಗ 5 ಎಲಿಮೆಂಟ್ಸ್ ಇರೋದ್ರಿಂದ 3 ಎಲಿಮೆಂಟ್ ಪ್ಲಸ್ 2 ಎಲಿಮೆಂಟ್. ಅದೇ ಏನಾದ್ರೂ 7 ಎಲಿಮೆಂಟ್ ಆಗಿದ್ದಿದ್ರೆ, ಸೊ 7 ಎಲಿಮೆಂಟ್ ನ ಮಾಡ್ಬೇಕು ಅಂತಂದ್ರೆ 3 ಎರಡು ಸೈಡಿಗೆ ಈಸಿಯಾಗಿ ಹೋಗುತ್ತೆ. 3 ಇನ್ನೊಂದು ಉಳ್ಕೊಳುತ್ತಲ್ವಾ, ಅದನ್ನ ಏನ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಆಡ್ ಮಾಡ್ತೀನಿ. ಆ ರೀತಿ 4 + 3 ಆ ರೀತಿ ಡಿವೈಡ್ ಮಾಡ್ತಾ ಹೋಗ್ಬೇಕು. ಏನಾದ್ರೂ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂದ್ರೆ ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರಬೇಕು. ಅದೇ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಆದ್ರೆ ಈಸಿಯಾಗಿ ಡಿವೈಡ್ ಆಗ್ತಾ ಹೋಗುತ್ತೆ, ಆಫ್ ಆಗಿ. ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ, 6 ಎಲಿಮೆಂಟ್. 6 ಎಲಿಮೆಂಟ್ಸ್ ಅಂತ ಅಂದ್ರೆ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್. ಈವನ್ ಅಂದ್ರೆ ಈಸಿಯಾಗಿ ಮಿಡಲ್ಗೆ ಡಿವೈಡ್ ಆಗುತ್ತೆ. ಸೊ ಮಿಡಲ್ ಅಂತ ಅಂದ್ರೆ ಏನು, 3 ಎಲಿಮೆಂಟ್ಸ್. ಆ ಕಡೆ 3 ಎಲಿಮೆಂಟ್ಸ್, ಈ ಕಡೆ 3 ಎಲಿಮೆಂಟ್ಸ್. ಸೊ 12, 11, 13. ನೆಕ್ಸ್ಟ್ ಈ ಕಡೆ 3 ಎಲಿಮೆಂಟ್ಸ್ ಅಂತ ಅಂದ್ರೆ 5, 6 ಮತ್ತೆ 7. ನೆಕ್ಸ್ಟ್ ಮತ್ತೇನ್ ಮಾಡಬೇಕು, ನಾನು ಹೇಳಿದ್ದೆ ಪ್ರತಿಯೊಂದು ಎಲಿಮೆಂಟ್ ಕೂಡ ಸಪರೇಟ್ ಅಂದ್ರೆ ಸಿಂಗಲಿ ಸಪರೇಟ್ ಆಗೋವರೆಗೂ ಕೂಡ ನಾವು ಡಿವೈಡ್ ಮಾಡ್ತಾ ಬರಬೇಕು. ಸೊ ಇದನ್ನ 3 ಎಲಿಮೆಂಟ್ಸ್ ಇದೆ. ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಅಂದ್ರೆ ಏನ್ ಮಾಡಬೇಕು, ಒಂದು ಎಲಿಮೆಂಟ್ ಎಕ್ಸ್ಟ್ರಾ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬರಬೇಕು. ಸೊ 12 ಮತ್ತೆ 11 2 ಎಲಿಮೆಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಒಂದು ರೈಟ್ ಹ್ಯಾಂಡ್ ಸೈಡ್ಗೆ. ಇದರಲ್ಲೂ ಕೂಡ 3 ಎಲಿಮೆಂಟ್ ಇರೋದ್ರಿಂದ 2 ಎಲಿಮೆಂಟ್ ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀಬೇಕು. 5 ಮತ್ತೆ 6. ಇನ್ನ ಉಳಿದಿರುವಂತ ಒಂದು ಎಲಿಮೆಂಟ್ ಅನ್ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬರೀತೀನಿ. ಸೊ ಇವಾಗ ಕಾನ್ಕರ್ ಮಾಡ್ಬೇಕಾ, ಇಲ್ಲ, ಯಾಕೆ ಸಪರೇಟ್ ಆಗಿ ಇನ್ನೂ ಡಿವೈಡ್ ಆಗಿಲ್ಲ. ಸಪರೇಟ್ ಆಗಿ ಡಿವೈಡ್ ಮಾಡಿ. 2 ಎಲಿಮೆಂಟ್ ಇರೋದ್ರಿಂದ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಇನ್ನೊಂದು ರೈಟ್ ಹ್ಯಾಂಡ್ ಸೈಡ್ಗೆ. ಸೊ ಇಲ್ಲೂ ಕೂಡ ಒಂದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ, ಇನ್ನೊಂದು ರೈಟ್ ಹ್ಯಾಂಡ್ ಸೈಡ್. ಈಗ ಪ್ರತಿಯೊಂದು ಎಲಿಮೆಂಟ್ ಗಳನ್ನು ಕೂಡ ನಾವು ಸಪರೇಟ್ಲಿ ಡಿವೈಡ್ ಮಾಡಿದ್ವಿ. ಈಗ ನಮ್ದು ಏನು ಪ್ರೋಸೆಸ್ ಮಾಡಬೇಕು, ಕಾಂಕರ್. ಸೊ ಕಾಂಕರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ಮರ್ಜ್ ಸಾರ್ಟ್ ನ ಅಪ್ಲೈ ಮಾಡ್ತೀವಿ. ಮರ್ಜ್ ಸಾರ್ಟ್ ನ ಅಪ್ಲೈ ಮಾಡ್ಬೇಕಂದ್ರೆ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀತಿದ್ರೆ, ಇವಾಗ ಏನ್ ಮಾಡೋಣ, ಇನ್ಕ್ರೀಸಿಂಗ್ ಅಥವಾ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಡಿಸೆಂಡಿಂಗ್ ಆರ್ಡರ್ ಅಲ್ಲೂ ಕೂಡ ಸಾರ್ಟ್ ಮಾಡೋಣ. ಫಸ್ಟ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ಬೇಕಾದ್ರೆ ಈ ಎರಡೂ ಕೂಡ
ಒಂದೇ ಪೇರೆಂಟ್ ಇಂದ ಬಂದಿರೋದು. ಸೊ ಏನ್ ಮಾಡ್ತೀನಿ, ಫಸ್ಟ್ ಇವೆರಡನ್ನ ಮರ್ಜ್ ಮಾಡ್ತೀನಿ. ಸೊ ಮರ್ಜ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಬೇಕು. ಯಾಕೆ ಅಸೆಂಡಿಂಗ್ ಆರ್ಡರ್ ಅಲ್ವಾ, ಸೊ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಇರಬೇಕು. 11 ಚಿಕ್ಕದ 12 ಚಿಕ್ಕದ, 11 ಚಿಕ್ಕದು. ಸೊ ಫಸ್ಟ್ 11 ಮತ್ತೆ 12, 11 12 13 ಇವಷ್ಟು ಕೂಡ ಒಂದೇ ಪೇರೆಂಟಿಗೆ ಬಿಲಾಂಗ್ ಆಗಿರೋದು. ಸೊ ಇವೆರಡನ್ನ ಮರ್ಜ್ ಮಾಡೋಣ. ಈಗ ಏನಾಗಿರ್ಬೇಕು, ಇನ್ಕ್ರೀಸಿಂಗ್ ಆರ್ಡರ್. ಈ ಮೂರು ಎಲಿಮೆಂಟ್ ನ ಸೇರಿಸಿ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರೀರಿ. 11 12 ಮತ್ತೆ 13. ನೆಕ್ಸ್ಟ್ ಈ ಕಡೆ ಬಂದ್ರೆ 5 ಮತ್ತೆ 6 ಎರಡು ಕೂಡ ಸೇಮ್ ಪೇರೆಂಟ್ ಗೆ ಬಿಲಾಂಗ್ ಆಗಿರೋದು. ಇನ್ಕ್ರೀಸಿಂಗ್ ಆರ್ಡರ್ ಬರೆದ್ರೆ 5 ಮತ್ತೆ 6. ನೆಕ್ಸ್ಟ್ 7 ಕೂಡ ಸೇಮ್ ಪೇರೆಂಟ್, 5 6 7 ಇವಷ್ಟು ಕೂಡ ಸೇಮ್ ಪೇರೆಂಟ್ ಗೆ ಬಿಲಾಂಗ್ ಆಗಿರೋದು. ಸೊ ಇವೆರಡನ್ನ ಮರ್ಜ್ ಮಾಡೋದು. ಇನ್ಕ್ರೀಸಿಂಗ್ ಆರ್ಡರ್ ಮರ್ಜ್ ಮಾಡಬೇಕು. ಸೊ 5 6 ಮತ್ತೆ 7. ನೆಕ್ಸ್ಟ್ ಇವಷ್ಟು ಎಲಿಮೆಂಟ್ ಗಳು ಕೂಡ 3 3 ಆಗಿ ಡಿವೈಡ್ ಮಾಡಿದ್ವಲ್ಲ, ಆ ಅಷ್ಟು ಎಲಿಮೆಂಟ್ ಕೂಡ ಒಂದೇ ಪೇರೆಂಟ್ ಅಲ್ವಾ. ಸೊ ಏನ್ ಮಾಡೋಣ, ಫೈನಲ್ ಸ್ಟೆಪ್ ಅಲ್ಲಿ ಇವೆರಡನ್ನು ಕೂಡ ಮರ್ಜ್ ಮಾಡೋಣ. ಸೊ ಫೈನಲ್ ಸ್ಟೆಪ್ ಅಲ್ಲಿ ಮರ್ಜ್ ಮಾಡಿದಾಗ ಏನಾಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ ಬರೀ. ಫಸ್ಟ್ 5 ಬರುತ್ತೆ, ನೆಕ್ಸ್ಟ್ 6 7 11 12 ಮತ್ತೆ 13. ಏನ್ ಮಾಡಿದ್ವಿ ನಾವು, ಫಸ್ಟ್ ಸ್ಟಾರ್ಟಿಂಗು ಡಿವೈಡ್ ಮಾಡಬೇಕಿತ್ತು. ಡಿವೈಡ್ ಮಾಡೋದಕ್ಕೆ ಏನ್ ಮಾಡಿದ್ವಿ, ಪ್ರತಿ ಒಂದು ಎಲಿಮೆಂಟು ಕೂಡ ಸಪರೇಟ್ ಆಗೋ ರೀತಿ ಡಿವೈಡ್ ಮಾಡ್ತಾ ಬಂದ್ವಿ. ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದಾಗ ಏನಾಗುತ್ತೆ, ಈಸಿಯಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಈವನ್ ನಂಬರ್ ಆಫ್ ಎಲಿಮೆಂಟ್ಸ್ ಇತ್ತು, 3 ಈ ಕಡೆ 3 ಈ ಕಡೆ ಹೋಯ್ತು. ಅದೇ ಆಡ್ ನಂಬರ್ಸ್ ಆಫ್ ಎಲಿಮೆಂಟ್ ಇದ್ದಾಗ ಏನ್ ಮಾಡಿದ್ವಿ, 1 ಎಲಿಮೆಂಟ್ ಈ ಕಡೆ ಎಕ್ಸ್ಟ್ರಾ ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಗೆ ಎಕ್ಸ್ಟ್ರಾ ಮಾಡ್ತಾ ಹೋದ್ವಿ. ಅವಾಗ ಪ್ರತಿಯೊಂದು ಎಲಿಮೆಂಟು ಕೂಡ ಸಪರೇಟ್ಲಿ ಡಿವೈಡ್ ಆಗೋ ರೀತಿ ಮಾಡಿ ಇನ್ಕ್ರೀಸಿಂಗ್ ಆರ್ಡರ್ ಬೇಕಾಗಿರೋದ್ರಿಂದ ಏನ್ ಮಾಡಿದ್ವಿ, ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಮರ್ಜ್ ಮಾಡ್ತಾ ಹೋದ್ವಿ. ಅದೇ ಏನಾದ್ರೂ ಡಿಕ್ರೀಸಿಂಗ್ ಆರ್ಡರ್ ಬೇಕಿತ್ತು ಅಂತ ಅನ್ಕೊಳ್ಳಿ. ಇವಾಗ ಏನ್ ಮಾಡೋಣ, ಇನ್ಕ್ರೀಸಿಂಗ್ ಆಯ್ತು, ಈಗ ಡಿಕ್ರೀಸಿಂಗ್. ಈಗ ಡಿಕ್ರೀಸಿಂಗ್ ಆರ್ಡರ್ ಬೇಕು ಅಂದ್ರೆ ಏನ್ ಮಾಡ್ತೀನಿ, 12 ಮತ್ತೆ 11 ಸಪರೇಟ್ ಆಗಿತ್ತು, ಅದನ್ನ ಮರ್ಜ್ ಮಾಡ್ಬೇಕಾದ್ರೆ ಫಸ್ಟ್ ದೊಡ್ಡ ಲೆಟರ್ ಬರೀತೀವಿ. ದೊಡ್ಡದು ಯಾವುದು 12, ಆಮೇಲೆ 11. ನೆಕ್ಸ್ಟ್ 12 11 13 ನ ಮರ್ಜ್ ಮಾಡ್ಬೇಕಾದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಏನಾಗುತ್ತೆ, ಉಲ್ಟಾ. 13 ಫಸ್ಟ್, ನೆಕ್ಸ್ಟ್ 12, ಇಲ್ಲಿ 11. ಈ ಕಡೆ ಸೈಡ್ ಕೂಡ ಅಷ್ಟೇ. 5 ಮತ್ತೆ 6 ಅಲ್ಲಿ ದೊಡ್ಡದು ಯಾವುದು 6, ಆಮೇಲೆ 5 ಬರುತ್ತೆ. ಇಲ್ಲಿ 5 6 7 ಅನ್ನ ಮರ್ಜ್ ಮಾಡ್ಬೇಕಾದ್ರೆ 7 ಫಸ್ಟ್ ಬರುತ್ತೆ, ನೆಕ್ಸ್ಟ್ 6 ಆಮೇಲೆ 5. ಇವೆರಡನ್ನ ಮರ್ಜ್ ಮಾಡಿದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಏನಾಗುತ್ತೆ, ಫಸ್ಟ್ 13 ನೆಕ್ಸ್ಟ್ 12 ಬರುತ್ತೆ, ನೆಕ್ಸ್ಟ್ 11 ನೆಕ್ಸ್ಟ್ 7 ಆಮೇಲೆ 6 ಮತ್ತೆ ಉಳಿದಿರುವಂತದ್ದು ಕೇವಲ ಒಂದೇ ಒಂದು ಎಲಿಮೆಂಟ್, ಅದು 5. ಸೊ ಇವಾಗ ಏನಾಯ್ತು, ಡಿಕ್ರೀಸಿಂಗ್ ಆರ್ಡರ್ ಸಾಲ್ವ್ ಮಾಡಿದ್ವಿ. ಸೊ ಮರ್ಜ್ ಸಾರ್ಟ್ ಪ್ರಾಬ್ಲಮ್ ನ ಡಿಕ್ರೀಸಿಂಗ್ ಇರ್ಬೋದು ಅಥವಾ ಇನ್ಕ್ರೀಸಿಂಗ್ ಯಾವ್ದ್ರಲ್ಲಾದ್ರೂ ಕೂಡ ನೀವು ಸಾಲ್ವ್ ಮಾಡಬಹುದು. ಅವ್ರ ಎಕ್ಸಾಮ್ಸ್ ಅಲ್ಲಿ ಏನಾದ್ರೂ ಸ್ಪೆಸಿಫೈ ಮಾಡದೇ ಇದ್ರೂ ಕೂಡ ಅಪ್ಲೈ ದಿ ಮರ್ಜ್ ಸಾರ್ಟ್ ಅಂತ ಕೇಳಿದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾಲ್ವ್ ಮಾಡಿ ಸಾಕು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮ್ಮ ಇನ್ನೂ ಮುಂದೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು.